ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಿದ್ಧ ಐಡಲ್ಸ್. ಇವತ್ತು ನಾನು ನಿಮಗೆ ಒಂದು ಯುನಿಕ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಅದು ಬಂದು ಮುನೀಶ್ವರ ಅಂತ. ಇದು ಒಂದು ಶಿವನ ಅವತಾರ ಅಂತಾನು ಕರೀತಾರೆ. ಕೆಲವೊಂದ್ ಕಡೆ ಡೈಟಿ ಅಥವಾ ಗಾರ್ಡಿಯನ್ ಅಂತ ಕೂಡ ಹೇಳ್ತಾರೆ. ಕೆಲವೊಬ್ರು ದಕ್ಷಿಣ ಯಜ್ಞ ಸಮಯದಲ್ಲಿ ಶಿವನಿಂದ ಬಂದಿರುವಂತಹ ಒಂದು ಸ್ವರೂಪ ಅಂತ ಕೂಡ ಹೇಳ್ತಾರೆ. ಮತ್ತೆ ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ಹಾಗೆ ತಮಿಳುನಾಡು, ಮತ್ತೆ ಮಲೇಷಿಯಾ, ಸಿಂಗಾಪುರ್ ಇಂಥ ಕಡೆ ಎಲ್ಲ ನಾವು ಮುನೀಶ್ವರನ್ ದೇವಸ್ಥಾನಗಳನ್ನ ನೋಡಬಹುದು. ನಮ್ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಮುನೀಶ್ವರನ್ ಸಂಚಾರ ಇದೆ, ಅಲ್ಲಿ ಓಡಾಡಬೇಡಿ ಯಾರು. ಮತ್ತೆ ಅಲ್ಲಿ ಬಲಿಗಳು ಹಾಕೋದು, ಕೆಟ್ಟ ಮಾತಾಡೋದು, ಮತ್ತೆ ಸಾವು ಅಂತದ್ನೆಲ್ಲ ದೂರ ಇಟ್ಟಿರ್ತಾರೆ. ಸೊ ಇವಾಗ ಮುನೀಶ್ವರನ್ ವಿಗ್ರಹ ಹೇಗಿರುತ್ತೆ, ನಾವು ಮಾಡಿರುವಂತಹ ಒಂದು ಮುನೀಶ್ವರನ್ ವಿಗ್ರಹದ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ತೀನಿ. ನೋಡಿ, ಇದು ನಾವು ಮಾಡಿರುವಂತಹ ಕರ್ನಾಟಕ ಶೈಲಿ ಅಥವಾ ಕರ್ನಾಟಕ ಮಾದರಿಲಿರುವಂತಹ ಮುನೀಶ್ವರನ್ ವಿಗ್ರಹ. ಸಾಮಾನ್ಯವಾಗಿ ಮುನೀಶ್ವರ ಮಧ್ಯ ವಯಸ್ಸಿನ ಮನುಷ್ಯನಾಗಿ ಪರಿಚಯ ಮಾಡಿಸ್ತಾರೆ ಅಥವಾ ತೋರಿಸ್ತಾರೆ. ಇವನಿಗೆ ತ್ರಿಶೂಲ ಇರುತ್ತೆ, ವೇದಗಳನ್ನ ಕೈಲಿ ಹಿಡಿದಿರ್ತಾರೆ. ಮತ್ತೆ ಈ ದೇವರನ್ನ ವೇದಿಕ್ ಮತ್ತೆ ನಾನ್ ವೇದಿಕ್ ಫಾರ್ಮ್ಸ್ ನಲ್ಲಿ ಪೂಜೆ ಮಾಡ್ತಾರೆ. ಅಂದ್ರೆ ಆಗಮ ರೂಪದಲ್ಲೂ ಮಾಡ್ತಾರೆ, ಆಗಮ ರೂಪ ಅಲ್ದಿರನು ಕೂಡ ಪೂಜೆ ಮಾಡ್ತಾರೆ. ಸಾತ್ವಿಕ ಆಹಾರಗಳನ್ನ ನೈವೇದ್ಯವಾಗಿರ್ತಾರೆ, ಮತ್ತೆ ಮಾಂಸವನ್ನು ಇಡ್ತಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ತರ ಪೂಜೆ ಮಾಡ್ತಾರೆ. ನಾವಿಲ್ಲಿ ತ್ರಿಶೂಲ ಮತ್ತೆ ವೇದ ಪುಸ್ತಕಗಳನ್ನ ತೋರಿಸಿದೀವಿ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ತ್ರಿಶೂಲ, ಡಮರುಗ ಮತ್ತೆ ಗದೆ ಎಲ್ಲ ಇಟ್ಟು ತೋರಿಸ್ತಾರೆ. ಅದನ್ನ ಮುನಿಯಾಂಡಿ, ಮುನಿಯಪ್ಪ, ಮುನಿಯಾನ, ಈ ತರ ಬೇರೆ ಬೇರೆ ಹೆಸರುಗಳಿಂದ, ಅಂದ್ರೆ ಮುನಿಯಣ್ಣ, ಮುನೀಶ್ವರ ಅಂತೆಲ್ಲ ಕರೀತಾರೆ. ಸೊ ಇದು ಒಂದು ವಿಭಿನ್ನ ಮತ್ತೆ ಯುನಿಕ್ ವಿಗ್ರಹ ಮುನೀಶ್ವರಂದು. ಅಷ್ಟು ಸುಲಭವಾಗಿ ಮುನೀಶ್ವರನ್ ವಿಗ್ರಹ ಎಲ್ಲೂ ಸಿಗೋದಿಲ್ಲ. ಮುನೀಶ್ವರ ಅಂದ್ರೆ ಭಯ ಪಡ್ತಾರೆ ಜನಗಳು, ಯಾಕಂದ್ರೆ ಮುನೀಶ್ವರ ಸಂಚಾರ ಇದೆ ಅಂತಾರೆ. ಜಾಗ ಯಾರು ಕೊಂಡ್ಕೊಳ್ಳೋದಿಲ್ಲ ಮುನೀಶ್ವರನ್ ಸಂಚಾರ ಇದ್ರೆ. ಕೆಲವೊಂದು ದೇವಸ್ಥಾನಗಳನ್ನ ನಾವು ನೋಡ್ಬೋದು, ಸಪ್ತಮಾತೃಕೆಗಳ ಜೊತೆ ಮುನೀಶ್ವರನ ಇಟ್ಟು ಪೂಜೆ ಮಾಡ್ತಾರೆ. ಯಾಕಂದ್ರೆ ನಾವು ಶಿವನ ಸಮಾನಕ್ಕೆ ನೋಡಿ ಪೂಜೆ ಮಾಡ್ತೀವಿ. ಹಾಗಾಗಿ ಸೊ ಇದು ನಾವು ಮಾಡಿರುವಂತಹ ಒಂದು ಮುನೀಶ್ವರನ್ ವಿಗ್ರಹ. ನಿಮ್ಗೆ ಯಾವ ತರ ಮುನೀಶ್ವರನ್ ವಿಗ್ರಹ ಬೇಕು ಅಂತ ಇದ್ರೆ ನಮ್ಗೆ ವಾಟ್ಸ್ಆಪ್ ಮಾಡಿ ಅಥವಾ DM ಮಾಡಿ, ನಾವು ಅದನ್ನ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಯುನಿಕ್ ವಿಗ್ರಹಗಳು ಮಾಡೋದಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಸೊ ನಿಮ್ಮ ಹತ್ರ ಯಾವ್ದಾದ್ರು ಯುನಿಕ್ ವಿಗ್ರಹಗಳಿದ್ರೆ, ಅದ್ ಸಿಗೋದಿಲ್ಲ ಅಂದ್ರೆ ಅದನ್ನ ನಮಗೆ ಕಳಿಸ್ಕೊಡಿ, ಅದನ್ನ ನಾವು ಮಾಡೋದಿಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ವೀಕ್ಷಕರೇ.